ಎಣ್ಣೆ ಬಳ್ಳಿಯ ಪದ್ಧತಿಯ ಸಂದರ್ಭದಲ್ಲಿ ದೈವ ನರ್ತಕ ಅತಿರೇಕವಾಗಿ ವರ್ತಿಸಿರುವಂಥದ್ದು, ಸಂಪ್ರದಾಯ ಮೀರಿ ವರ್ತಿಸಿರುವಂಥದ್ರ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ, ವಿರೋಧಗಳು ವ್ಯಕ್ತ ಆಗ್ತಾ ಇದೆ. ಅದು ಕೂಡ ನಡೆದಿರುವಂಥದ್ದು ರಿಷಬ್ ಶೆಟ್ಟಿ ಅವರು ನೀಡಿದಂತಹ ಹರಕೆಯ ಕೋಲ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ವಿಮರ್ಶಕರಿದ್ದಾರೆ. ತಮ್ಮಣ್ಣ ಶೆಟ್ಟಿ ಅವರನ್ನೇ ಮಾತಾಡಿಸ್ತೀನಿ. ಸರ್, ಈ ಒಂದು ವರ್ತನೆ, ದೈವ ನರ್ತಕನ ಒಂದು ವರ್ತನೆ, ಇದು ಬಹಳ ಒಂದು ವಿರೋಧ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಅನ್ಯ ಬಳ್ಳಿಯ ಸಂದರ್ಭದಲ್ಲಿ ಈ ರೀತಿಯ ವರ್ತನೆ ಇರುವುದಿಲ್ಲ, ಸಾಂಪ್ರದಾಯಿಕವಾಗಿ ಆ ತರದ ಯಾವುದೇ ವರ್ತನೆಗಳು ಇರುವುದಿಲ್ಲ. ಅದು ಸಂಪ್ರದಾಯ ಮೀರಿ ವರ್ತನೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿಬರ್ತಾ ಇದೆ. ನೋಡಿ, ಅದೇ ಎಲ್ಲರೂ ಇಲ್ಲಿಯ ದೈವಾರಾಧನೆಯನ್ನ ಇಲ್ಲಿಯ ಒಂದು ತೊಟ್ಟಿಲ ಮಗುವಿಗೆ ತೊಟ್ಟಿಲ ಹಾಕುವುದರಿಂದಲೇ ಈ ಸಂಸ್ಕಾರಗಳೆಲ್ಲವೂ ಗೊತ್ತಾಗ್ತದೆ. ಸಾಧಾರಣ ಇಲ್ಲಿಯ ಎಲ್ಲ ವಿಚಾರಗಳು ಇಲ್ಲಿಯ ತುಳುನಾಡಿಗೆ ಎಲ್ಲರಿಗೂ ಗೊತ್ತಿದೆ. ಇದು ಎಲ್ಲವನ್ನೂ ಎಲ್ಲರೂ ನೋಡಿದ್ದಿ. ಅಂದ್ರೆ ವರ್ಷಕ್ಕೊಮ್ಮೆ ಆದರೂ ಒಂದು ಗ್ರಾಮದಲ್ಲಿ 7-8 ನಿಯಮಗಳು ಇದೆಲ್ಲ ಇರುವಂತದ್ದು. ಸಾಧಾರಣ ಹಿರಿಯದಿಂದ ಬಂದಂತ ಆ ಎಣ್ಣೆ ಬೂಲ್ಯ ಎಂದು ಸ್ವೀಕರಿಸುವುದು ದೈವಾರಾಧನೆಯ 2 ನಿಯಮ, ಎಲ್ಲ 16 ನಿಯಮಗಳಲ್ಲಿ ಎಣ್ಣೆ ಬೂಲ್ಯ ಮತ್ತೆ ಪಡಿಯಕ್ಕೆ ಎಂಬುದು ಅತ್ಯಂತ ಶ್ರೇಷ್ಠವಾದ ಕೊಡುವಂಥದ್ದು. ಈ ಎಣ್ಣೆ ಬೂಲ್ಯವನ್ನು ಸ್ವೀಕರಿಸುವಾಗ ಅವರು ಅದನ್ನ ಪ್ರಾರ್ಥಿಸಿ ಕೊಟ್ಟಾಗ ಆ ಎಣ್ಣೆಗೆ ಒಂದು ಮುಂಚಿನ ಕಾಲದಲ್ಲಿ ತೆಂಗಿನ ಗೆರಟೆ ಕೆಲವಿತ್ತು, ಮತ್ತೆ ಈ ಕೆಲವು ಕಡೆಗಳಲ್ಲಿ ಹಿತ್ತಾಳೆಯ ಒಂದು ಪಾತ್ರ ಇದೆ, ಭಂಡಾರದಲ್ಲೇ ಅದು ಇರ್ತದೆ. ಕೆಲವರು ಬರುವಾಗ ತರ್ತಾರೆ. ಇದನ್ನ ನೀವು ಇದಕ್ಕೆ ಎಣ್ಣೆ ಬೂಲ್ಯವನ್ನ ಅವರು ಕೊಟ್ಟಾಗ ಅದಕ್ಕೆ ಪ್ರಾರ್ಥಿಸಿ ಎಣ್ಣೆ ಬೂಲ್ಯ, ಒಂದು ಅಡಿಕೆ ವೀಳ್ಯದಲ್ಲಿ ಅದನ್ನು ಇಟ್ಟು ಅವರಿಗೆ ಕೊಟ್ಟು, ಮತ್ತೆ ಅದನ್ನು 3 ಸಲ ನೆಲಕ್ಕೆ, 3 ಸಲ ಮೇಲೆ, ಮತ್ತೆ ಅವರ ತಲೆಗೆ, ಅವರ ಶರೀರಕ್ಕೆ, ಅಂಗಾಂಗಗಳಿಗೆಲ್ಲ ಹಾಕಿದ ನಂತರ ಎಣ್ಣೆ ಬೂಲ್ಯವನ್ನು ಸ್ವೀಕರಿಸ್ತೇನೆ ಅಂತ ಹೇಳಿ ಹೋಗಿ, ಮತ್ತೆ ಅವರು ಸೀದಾ ಹೋಗಿ ಅದೇ ಎಣ್ಣೆಯಿಂದ ಅದರೊಂದು ದೀಪ ಉರಿಸಿ ಅದನ್ನು ಅರ್ಧಲಕ್ಕೆ ಕೂರಿಸಿ ಕೂತುವಂಥದ್ದು ಒಂದು ನಿಯಮ ಇದ್ದದ್ದು. ಅಲ್ಲಿ ಎಲ್ಲಿ ಅಂತ ಹೇಳಿದ್ರೆ ಈ ಕೆಲವು ವರ್ಣರ ಪಂಜುರ್ಲಿ ಕೆಲವೊಂದು ದೈವಗಳಿಗೆ ಪಾರ್ದಾನ ಹೇಳ್ತಾರೆ. ಪಾರ್ದಾನ ಮಾಡುವಾಗ ಕೆಲವೊಂದು ಶರೀರದಲ್ಲಿ ಕಂಪನಗಳು ಬರ್ತದೆ. ಅದು ಇದಲ್ಲ, ಪೂರ್ಣ ಪ್ರಮಾಣದ ಆವೇಶಗಳಲ್ಲ, ಅದು ಇರುವಂತದ್ದು. ಇದು ಸಾಧಾರಣ ನಾವು ನೋಡಿದ ಮತ್ತು ತುಳುನಾಡಿನ ನಿಯಮಬದ್ಧ. ಇದೇನು ಲಿಖಿತ ಉಂಟಾ ಅಂತ ಕೇಳಿದ್ರೆ ಲಿಖಿತಗಳೆಲ್ಲ, ಎಲ್ಲವೂ ಇದೊಂದು ಮೌಖಿಕ ಪರಂಪರೆ, ಬಾಯಿಂದ ಬಂದದ್ದು. ಈಗ ಇದು ಕಣ್ಣಲ್ಲಿ ನೋಡಿದ್ದು. ದೈವಾರಾಧನೆ ಅಂತ ಹೇಳಿದ್ರೆ ಅದು ಎಲ್ಲಿಯೋ ಒಂದು ಶಾಸನಬದ್ಧವಾಗಿ ಮಾಡುವಂಥದ್ದಲ್ಲ. ಮಾವ, ತಂದೆ, ಅಜ್ಜ ಪಿಜ್ಜನಿಂದ ನೋಡಿದ ಇದರಿಂದ ಹಿರಿಯವನಿಂದ ನೋಡಿ ಕಲಿಯುವಂಥದ್ದು, ಹೋಗುವಂಥದ್ದು ದೈವಾರಾಧನೆ. ಇದು ಸಾಧಾರಣ ಆ ಎಣ್ಣೆ ಬೂಲ್ಯ. ಪ್ರಸ್ತುತ ಈಗ ಹೋಗುವಂಥದ್ದು ಇತ್ತೀಚೆಗೆ ಆರಂಭವಾದದ್ದು. ಅದು ಗೊತ್ತಿಲ್ಲ ಅದು ಎಲ್ಲಿ ಸ್ಟಾರ್ಟ್ ಆಯಿತು, ಯಾಕೆ ಅಂತ. ಅದಕ್ಕಾಗಿ ಅವರೊಂದು ವಿಕೃತವಾದಂತಹ ಒಂದು ಡ್ಯಾನ್ಸರ್ ರೀತಿಯ ಒಂದು ಸೆಕ್ಸಿ ಡ್ರೆಸ್ಗಳನ್ನು ಮಾಡ್ತಾರೆ. ಅದಕ್ಕೆ ಬೇರೆ ಬೇರೆ ರೀತಿಯ ಬಣ್ಣಗಳಿದೆ. ಜೊತೆಗೆ ಅದರಲ್ಲಿ ಒಂದು ಬರುವಾಗ ಒಂದು ತಟ್ಟೆ ತರ್ತಾರೆ. ಆ ತಟ್ಟೆಯಲ್ಲಿ ಒಂದು ಏನೋ ರೀತಿಯಲ್ಲಿ ಇದು ಬಂದು ಆ ತಟ್ಟೆಯಲ್ಲಿ ಎಣ್ಣೆ ಬೂಲ್ಯ ತೆಗೊಂಡು ಅದನ್ನು ನೆಲಕ್ಕೆ ಗುಚ್ಚಿ ಏನೇನೋ ಮಾಡಿ ಅದನ್ನು ತುಂಡು ಮಾಡಿ, ಎಣ್ಣೆ ಬೂಲ್ಯ ತೆಗೊಳ್ಳಿಕ್ಕೆ ತಟ್ಟೆಯನ್ನೇ ತುಂಡು ಮಾಡಿ ಹುಚ್ಚು ಹಿಡಿದ ರೀತಿಯಲ್ಲಿ ಮಾಡಿದ್ರೆ ಎಣ್ಣೆ ಹಾಕುವುದು ಹೇಗೆ ಸ್ವಾಮಿ? ವಿಷಯಗಳು ಆಗಿರುವಾಗ ಇದು ಎಲ್ಲ ಕಡೆ ಈ ಎಣ್ಣೆಯ ಸಮಸ್ಯೆ ಇದಾಗಿದೆ. ಇದು ಈಗ ವ್ಯಾಪಾರದ ದೃಷ್ಟಿಯಲ್ಲೂ ಅನೇಕ ಕಡೆ ಈ ದರ್ಶನ ಪಾತ್ರಿಗಳು ಒಂದು ಎಣ್ಣೆಗೆ 5,000, 10,000 ಈ ರೀತಿ 20,000, 30,000 ಈ ರೀತಿಯಾಗಲೂ ಅದಕ್ಕೆ ಈಗ ಆರಂಭ ಆಗಿದೆ. ಒಟ್ಟಿನಲ್ಲಿ ಈಗ ಇರುವಂತಹ ಈ ಒಂದು ಆ ಸಮಯದಲ್ಲಿ ಈಗ ಎಣ್ಣೆ ಬೂಲ್ಯ ತೆಗೆಯುವಾಗಂತ ಹಾಕುವಂತ ಡ್ರೆಸ್ ಇರಬಹುದು, ಆ ಒಂದು ನರ್ತನ ಸೇವೆಯಲ್ಲಿ ಅವನೇ ಹೋಗಿ ಒಳಗಿಂದ ಕರ್ತಲೆಯನ್ನ ತೆಗೆದು ತಲೆಗೆ ಬಡಿಯುವಂತದ್ದಾಗ್ಲಿ, ಈ ಪಲ್ಟಿ ಹೊಡೆಯುವಂತದ್ದಾಗ್ಲಿ, ಇದು ದೈವಾರಾಧನೆಯಲ್ಲಿ ಯಾರೂ ಕಂಡಿಲ್ಲ. ಆದರೆ ಈಗ ಎಲ್ಲರಿಗೂ ಅದಕ್ಕೆ ಹೆಚ್ಚುವರಿ ಹಣ ಕೊಟ್ಟು ತರುತ್ತಾರೆ. ಇಂಥವನಿಗೂ ಜಾತಿ ಇದೆ, ಕಾಂತಾರದಲ್ಲಿ ಮಾಡಿದಾನೆ ಅವನು, ಮತ್ತೊಂದು ಸಿನಿಮಾದಲ್ಲಿ ಸಿನಿಮಾದಲ್ಲಿ ಮಾಡಿದವನಿಗೆ ಡಿಮಾಂಡ್. ಒಟ್ಟು ರೀತಿಯಲ್ಲಿ ದೈವಾರಾಧನೆಯ ಮೂಲ ಸ್ಥಿತಿ ಮತ್ತೆ ಮೌಖಿಕ ಈ ನಂಬಿಕೆಗಳನ್ನು ಇದು ಹಾಳಾಗ್ತಾ ಇದೆ, ನೋವಾಗ್ತಾ ಇದೆ. ಈಗ ಮುಖೇಶ್ ಯಾರು ಈ ಒಂದು ನರ್ತನ ಸೇವೆ ಕೊಟ್ಟರು, ಮುಖೇಶ್ ಅಂತ, ಅವರು ಕೊರಿಯೋಗ್ರಫಿ ಕೂಡ ಮಾಡಿದ್ದಾರೆ. 2 ಕಾಂತಾರ 1, ಕಾಂತಾರ 2 ಎರಡರಲ್ಲೂ ಸಹ ಅವರು ಕೊರಿಯೋಗ್ರಫಿ ಮಾಡಿರುವಂಥದ್ದು. ಅದಕ್ಕೋಸ್ಕರ ಈ ರೀತಿಯ ಒಂದು ವರ್ತನೆ ತೋರಿದ್ರೆ ನೋಡಿ, ಅವನು ಅದಕ್ಕೆ ಈಗ ನಮ್ಮ ಹತ್ರ ವೈಯಕ್ತಿಕವಾಗಿ ಹೇಳುವಂಥದ್ದು, ರಿಷಬ್ ಶೆಟ್ಟಿ ಅವರು ನನ್ನ ಹತ್ರ ಈ ಸಲ 2ನೇದಕ್ಕೂ ಆ ಸಲ 8 ಚಿತ್ರದವರು ನಮ್ಮ ಹತ್ರ ಬಂದು ಭೇಟಿಯಾದ್ರು, ಬೇರೆ ಬೇರೆ ಚಿತ್ರಗಳು. ಇದೇ ರಿಷಬ್ ಶೆಟ್ಟಿ ಅವರು ಈ ಸಲ ಇರುವಾಗಲೂ ಮೌರಿಕ್ಷ ಟಾಪ್ ಫ್ಲೋರ್ ಅಲ್ಲಿ ಇದ್ದದ್ದು ನೆನಪಿಟ್ಟು ನನ್ನನ್ನು ಕರ್ಕೊಂಡು ನನ್ನನ್ನು ಬಂದು ನನಗೆ ಅನೇಕ ತರದ ಮಾಹಿತಿಗಳು ಬೇಕು ಅಂತ ನನ್ನ ಹತ್ರ ಕೇಳಿದ್ರು. ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ಸಿನಿಮಾ ನೀವು ಮಾಡ್ತೀರಿ, ಒಳ್ಳೆಯ ನಿರ್ದೇಶಕ, ಸಿನಿಮಾ ನೋಡುವ ಹವ್ಯಾಸ ಇದೆ, ನಾನು ನಿರ್ದೇಶಕ, ಆದರೆ ಈ ಸಂಬಂಧಿ ಯಾವುದೇ ಮಾಹಿತಿಯನ್ನು ನಾನು ನಿಮಗೆ ಕೊಡಲಾರೆ ಅಂತ ಹೇಳಿದೆ. ದೈವಾರಾಧನೆ ನಂದು ಇರುವಂತದ್ದು ನಂಬಿಕೆಗೆ. ನೀವು ನಿಮ್ಮ ಸ್ವಂತ ಜ್ಞಾನದಲ್ಲಿ ಮಾಡ್ಕೊಂಡು ಹೋಗಿ, ನನ್ನ ಕಡೆಯಿಂದ ಯಾವ ಸಹಕಾರಗಳು ಸಿಗುವುದಿಲ್ಲ ಅಂತ. ಅದೇ ರೀತಿ ಈಗ ನೀವೊಬ್ಬರು ಪತ್ರಕರ್ತರಾಗಿ ಅಲ್ಲ, ನೀವೊಂದು ಏನೋ ಒಂದು ಪ್ರೊಫೆಸರ್ ಆಗಿ ನಿಮ್ಮಲ್ಲಿ ಅನುಭವ ಕೇಳಿಕೊಂಡು ಮಾಡೋದ್ರಲ್ಲಿ ಸರಿ. ಒಬ್ಬ ದೈವ ನರ್ತಕನಾಗಿ, ದೈವ ನರ್ತಕರಿಗೆ ಅದರದೇ ಅಂತ ಮಾನ್ಯತೆ ಇದೆ. ಒಬ್ಬ ದೈವ ನರ್ತಕ, ದೈವ ಚಾಕಿರಿಯವರಿಗೆ
ಎಲ್ಲಿಯೂ ಸಾರ್ವಜನಿಕ ಸನ್ಮಾನ ಮಾಡಬಾರದು ಇರಬಾರ್ದಂತ ಇದೆ, ಪ್ರಶಸ್ತಿಗಳನ್ನು ಸ್ವೀಕರಿಸಬಾರದಂತ ಇದೆ. ಯಾವುದೇ ಅದರ ಮೌಲ್ಯವನ್ನು ಅವರು ಮಾತಾಡುವುದಿಲ್ಲ, ಅವರು ಹೀಗೆ ಇರ್ತಾರೆ ನೋಡಿ ಇನ್ನೊಬ್ಬರಿಗೆ ಹೇಳಲಿಕ್ಕೆ. ಮತ್ತೆ ನಮ್ಮ ದರ್ಶನಗಳು ಯಾರಾದರೂ ಬೇರೆ ನನಗೆ ಗೊತ್ತಿಲ್ಲ ಅಂತ ಹೇಳುವಂಥದ್ದು, ಇದು ಎಲ್ಲ ನಿಯಮ ಇದೆ. ಆಗಿರುವಾಗ ಅನೇಕ ದೇವಸ್ಥಾನಗಳಲ್ಲಿ ಒಬ್ಬ ಮುದ್ರೆಯಾಗಿ ಕಲಸಧಾರಣೆಯಾಗಿ ಹೆಸರು ಪಡೆದಂತ ಈ ರೀತಿಯ ಕೊರಿಯೋಗ್ರಾಫರ್ ಕೊಡ್ತಾನೆ ಅಂತ ಹೇಳಿದ್ರೆ ಏನ್ ಮಾಡ್ತೀರಿ ಹೇಳಿ? ಈ ರೀತಿಯಾಗಿ ಅದನ್ನು ಕೊಡ್ತೀರಿ ಅಂತ ಹೇಳಿದ್ರೆ ಇಲ್ಲಿ ಅಸ್ಮಿತೆ, ನಂಬಿಕೆ, ಮೌಲ್ಯ ಇದೆಲ್ಲವನ್ನು ಮಾರಾಟ ಮಾಡಿದಾಗ ಆಯ್ತಲ್ಲ. ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ನಾನು ನಿಜವಾಗಿ ಅವ್ರು ಮಾಡಬಾರ್ದಿತ್ತು ಅಂತ ಹೇಳುವಂತ. ಮತ್ತೆ ಈ ಎಣ್ಣೆಬುಳ್ಳಿ ಸಂದರ್ಭದಲ್ಲಿ ನರ್ತನ ಸೇವೆ ತೋರಿಸಿರುವಂತದ್ದು, ಮತ್ತೆ ರಿಷಬ್ ಶೆಟ್ಟಿ ಅವರ ಮಡೆಯಲ್ಲಿ ಹೋಗಿ ಬಿದ್ದಿರುವಂತದ್ದು, ಕೆಳಗೆ ಇದೆಲ್ಲ ಅತಿರೇಕ ಅಂತ ಅನಿಸ್ತದೆ ಸರ್. ಈಗ ಇರುವಂತದ್ದು ನೋಡಿ, ಆ ಎಣ್ಣೆ ಬೂಲ್ಯ ಸ್ವೀಕರಿಸಿದ ತಕ್ಷಣ ಅಲ್ಲಿಂದ ಸೀದಾ ಹೋಗಿ ಕೂತ್ಕೊಳ್ಳೋದು ಅರದಲ್ಲ ಮಾಡ್ಲಿಕ್ಕೆ, ಅರದಲ್ಲ ಅಂತ ಬನ್ನ ಹಾಕಿದ ತಕ್ಷಣ ಅಲ್ಲಿ ಎಲ್ಲ ಅವರ ಗಿಜರೆಲ್ಲ ಹಾಕೊಂಡು ನಿಮಗೆ ಸೀದಾ ಬರೋದು ಗಗ್ಗರ ಸೇವೆ ಅಂತ, ಗಗ್ಗರ ಇಡುವಂತದ್ದು. ಗಗ್ಗರದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇತ್ತು, ಈಗ ಸ್ವಲ್ಪ ಮಾಡ್ತಾ ಇರಲಿ. ಅದು ಗಗ್ಗರದಲ್ಲಿ ಮುಖವರ್ಣಿಕೆಯಾಗಿ ತಿರಿಗಟ್ಟಿ ಒಂದು ಗಗ್ಗರ ಸೇವೆ ಅಂತ ಇದೆ. ಆದರೆ ದಯವಿಟ್ಟು ಹೇಳುವಂಥದ್ದು, ದೇವರು ಮೆಚ್ಚುವಂಥದ್ದಲ್ಲ ಸರ್. ಇಲ್ಲಿ ಎಣ್ಣೆ ಬೂಲ್ಯವನ್ನು ಸ್ವೀಕರಿಸಿ ಹೋಗಿ ಅವರು ಬರಬೇಕಲ್ಲದೆ ಯಾವುದೇ ಕಾರಣಕ್ಕೂ ಸಂಬಂಧಪಟ್ಟ ಗುತ್ತಿನವನ ಯಾರಾದರೂ ಪ್ರಾರ್ಥಿಸದೆ, ಸಂಬಂಧಪಟ್ಟ ಹಿರಿಯವ ಪ್ರಾರ್ಥಿಸದೆ ನೇರ ಶರೀರ ಪ್ರವೇಶ ಆಗಲಿಕ್ಕಿಲ್ಲ, ದೈವ ಬರಲಿಕ್ಕಿಲ್ಲ, ಆ ರೀತಿಯ ದರ್ಶನ ಮಾಡಲಿಕ್ಕಿಲ್ಲ, ಆ ರೀತಿಯ ಬಟ್ಟೆ ಹಾಕ್ಲಿಕ್ಕಿಲ್ಲ. ಅದು ಎಲ್ಲವೂ ದೈವಾರಾಧನೆ ವಿರುದ್ಧ. ಇರಲೇ ಇಲ್ಲ. ತಾವುಗಳು ಗಮನಿಸಿರಬಹುದು, ಈಗ ಆ ಥರ ಇಲ್ಲೋ ಅಂತ ತಾವುಗಳು ಗಮನಿಸಿರಬಹುದು. ಇತ್ತೀಚೆಗೆ ಕೆಲವು ವರ್ಷಗಳಿಂದ ಆರಂಭ ಆದಂತ ಕೆಲವು ವರ್ಷಗಳಿಂದ ಬಹುಶಃ ಇದನ್ನೇ ನೋಡಿ ರಿಷಬ್ ಶೆಟ್ಟಿ ಅದಕ್ಕೊಂಡದ್ದು. ಆದರೆ ಇವರಿಗಿಂತ ಮೊದಲ ಕಾಂತಾರದಲ್ಲಿ ಒಂದು ದೈವದ ಚಿತ್ರಣವನ್ನಾದರೂ ಚೆನ್ನಾಗಿ ನೋಡಿದ್ದಾನೆ, ಇವರಿಗಿಂತ ಚೆನ್ನಾಗಿ ಮಾಡಿದ್ದಾನೆ ಅಂತ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಕಾಣ್ತದೆ. ಮತ್ತೆ ಈಗ ವಿರೋಧಗಳು ತುಂಬಾ ವ್ಯಕ್ತ. ನೀವು ಇದನ್ನು ಯಾವ ದೃಷ್ಟಿಕೋನದಿಂದ ನೋಡ್ತಾ ಇದ್ದೀರಿ? ನಾನು ನನ್ನ ದೈವಾರಾಧನೆ, ನನ್ನ ನಂಬಿಕೆಯ, ನನ್ನ ಅಸ್ಮಿತೆ ಇಲ್ಲ. ನಾನು ದೈವ ಬಿಟ್ಟು ನಮ್ದಿಲ್ಲ. ನನ್ನ ಬದುಕಿನಲ್ಲಿ ನಾವು ಬೆಳಿಗ್ಗೆ ಎದ್ದು ದಿನನಿತ್ಯ ನಾನು ಹುಟ್ಟಿದ ಅಂದಿನಿಂದ ದೈವಾರಾಧನೆಯ ಬುಡದಲ್ಲಿ ಅದರ ಜೊತೆ ನಾನು ಬದುಕಿದವನು. ಇವತ್ತಿಗೂ ನನಗೆ ಅದರ ಮೇಲೆ ಅಪಾರವಾದ ನಂಬಿಕೆ ಇದೆ. ಈ ಗ್ರಾಮ ನನ್ನ ಅಲ್ಲದೆ ಇರಬಹುದು, ಆದರೆ ದೈವಾರಾಧನೆಯ ಅಸ್ಮಿತೆ ಇದೆ ಅಂತೇಳಿ ನಮಗೆ ಅದರ ಆ ನಂಬಿಕೆ. ನಾನು ಹೇಳುವಂಥದ್ದು, ಇಂಥ ಒಂದು ನಂಬಿಕೆ ಎಲ್ಲಿ ಒಂದು ದೈವ ನರ್ತಕ ಬಂದು ನಿಮಗೆ ಹುಷಾರಿಲ್ಲದ ಮಗುವಿಗೆ ಒಂದು ಭಸ್ಮವನ್ನು ಹಾಕಿದ ತಕ್ಷಣ ಗುಣ ಆಗ್ತದೆ, ಒಂದು ನೂಲು ಕಟ್ಟಿದಾಗಲೂ ಗುಣ ಆಗ್ತದೆ. ಅವನು ಬಂದಾಗ ಒಂದು ಕುಟುಂಬದ ಭಾಗವಾಗಿ ನರ್ತಕನನ್ನು ನೋಡುವಂಥದ್ದಿದೆ, ಅವನಿಗೆ ಕಷ್ಟ ಬಂದಾಗ ಸಹಕರಿಸುವಂಥದ್ದಿದೆ. ಆಗಿರುವಾಗ ಈಗ ಈ ನಂಬಿಕೆಗಳು ಕಳ್ಕೊಂಡು ಹೋಗ್ತದೆ. ಮತ್ತೆ ಈ ರೀತಿಯಾಗುವಂಥ ಭಾವನೆಗಳನ್ನು ಯಾಕೆ ಬಲಿ ಕೊಡ್ತಾರೆ ಅಂತ ಗೊತ್ತಿಲ್ಲ. ನನ್ನ ನಂಬಿಕೆಯಲ್ಲಿ ಖಂಡಿತ ಅವನಿಗಲ್ಲ. ಈಗ ನಿನ್ನೆ ನನ್ನ ಆತ್ಮೀಯ ಮಿತ್ರ ಫೋನ್ ಮಾಡಿದ್ರು, ನಾನು ಸ್ಪಷ್ಟವಾಗಿ ಹೇಳಿ ನೋಡಿ, ಈ ವಿಚಾರ ಬಂದಾಗ ನಾನು ದೈವಾರಾಧನೆ ಈಗ ಸಿನಿಮಾದಲ್ಲಿ ಮಾತಾಡಲಿಕ್ಕೆ ನಾನು ಹೋಗ್ಲಿಲ್ಲ. ನಾನು ಹೇಳಿದೆ ಅದು ಗೊತ್ತಿಲ್ಲ. ಇಲ್ಲಿ ನಾನು ಮಾತಾಡಿದೆ. ಯಾಕಂತ ಹೇಳಿದ್ರೆ ಈಗ ಇಲ್ಲಿ ರಿಷಬ್ ಶೆಟ್ಟಿ ಬರುವಂತದ್ದು, ರಿಷಬ್ ಶೆಟ್ಟಿ ಬರುವಾಗಲೂ ವಿಚಾರಿಸಬಹುದು. ಇನ್ನೊಂದು ಹೇಳುವಂಥದ್ದು, ಕೆಲವು ಕಡೆ ಒಂದು ದೈವದ ನೇಮಗಳಾಗ್ತದೆ. ಈ ನೇಮಗಳಾದಾಗ ನೀವು ಇಷ್ಟು ಜನ ಬರಬೇಡಿ, ನೀವು ಹೋಗಬೇಡಿ, ಇಷ್ಟೇ ಜನ ಇರಬೇಕು, ಇದು ನಿಯಮ ಅಲ್ಲಲ್ಲ. ದೈವಾರಾಧನೆ ಅಂದಾಗ ದೈವ ಕೇಳ್ತದೆ, ಯಾರಿದ್ದಾರೆ ಪಕ್ಕದಲ್ಲಿ, ಯಾರಿದ್ದಾರೆ ದೂರ, ಎಲ್ಲರೂ ಬರಬೇಕು, ಎಲ್ಲರ ಒಳಗೊಳ್ಳುವಿಕೆ ದೈವ. ಇದು ಈ ರೀತಿಯಾಗಿ ಇದೆಲ್ಲ ದೈವಾರಾಧನೆಗೆ ಅಪಚಾರ ಅಲ್ವಾ? ಇದು ನಾನು ನೋಡಿಕೊಂಡದ್ದು, ನಾನೊಬ್ಬ ದೈವದ ಭಕ್ತನಾಗಿ. ಮತ್ತೆ ಈ ಭೂಮಿಯ ಒಂದು ದೈವಾರಾಧನೆ ಅಂದ್ರೆ ಅದೊಂದು ಮಾಂತ್ರಿಕ ಶಕ್ತಿ ಅಲ್ಲ, ಅದೊಂದು ಕಾರ್ಣಿಕ ಶಕ್ತಿ ಅಂತ ತಿಳ್ಕೊಂಡಿದ್ದಾನೆ. ಆ ನಂಬಿಕೆಗೆ ಎಲ್ಲಿಯೂ ಅಪಚಾರ ಆದರೂ ನಾವು ನೇರ ಅದನ್ನು ವಿರೋಧಿಸುವಂಥದ್ದು ನನಗೆ ನೋವಾಗಿದೆ. ನಾನೊಬ್ಬ ದೈವ ಭಕ್ತನಾಗಿ ಇದನ್ನು ನೋಡುವಂಥದ್ದು. ಧನ್ಯವಾದ. ಇದಿಷ್ಟು ತಮ್ಮಣ್ಣ ಶೆಟ್ಟರ ಅಭಿಪ್ರಾಯ. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.